ಮಾಡ್ಕೊಳ್ತಾ ಇದ್ದರು ಏನು ಸುಳ್ಳಲ್ಲ. ಯಾಕೆ ವರ್ಷಕ್ಕೆ 59-60 ಕೋಟಿ ರೂಪಾಯಿ ಒಂದು ಸಣ್ಣ ವಿಷಯ ಅಲ್ಲ. ಅದಕ್ಕೆ ಕಡಿಮೆ ಬಿದ್ದಾಗ ಸಹಜವಾಗಿ ಇಲ್ಲಿ ದುಡ್ಡು ತೊಗೊಂಡು ಹಾಕ್ತಾ ಇದ್ದಾರೆ. ಇದಕ್ಕೆ ಇವತ್ತು BJPಗರು ಬಿರ್ರಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಏನ್ರಿ ನೀವು ಎಷ್ಟದ ನೀವು ಹಾಳು ಮಾಡಿದಿರಿ, ಅವ್ರು ದುಡ್ಡು ನೀವು ಖರ್ಚು ಮಾಡಿದಿರಿ, ಹಾಗೆ ಹೀಗೆ. ಅವರು ಅನ್ನೋದು ಸರಿ ಅದ ರೀ ಪಾಪ, ಮಾಡಿದರೆ ಹಾಗೆ ಇದ್ದಾಗ ಮಾಡ್ತೀರಿ ಅಂತ ಅವರು ಛಲವಾದಿ ನಾರಾಯಣರಾಗಿರ್ಬೋದು, ಅರ್ಜುನ್ ಕೇಶವ ಪ್ರಸಾದ್ ಆಗಿರ್ಬೋದು, CT ರವಿ ಅವರಾಗಿರ್ಬೋದು, ರವಿಕುಮಾರ್ ಅವರಾಗಿರ್ಬೋದು, ಭಾರತಿ ಶೆಟ್ಟಿ ಅವರಾಗಿರ್ಬೋದು, ಎಲ್ಲರೂ ಮುಗಿಬಿದ್ದಿದ್ದಾರೆ. ವಿಜೇಂದ್ರ ಅವರಾಗಿರ್ಬೋದು. ಅವ್ರು ಕೇಳಿದ್ರಲ್ಲ ಅರ್ಥ ಅದಾರ ಇಲ್ಲಂತಲ್ಲ. ನೀವು ಅದನ್ನು ಕೊಟ್ಟರೆ ಮತ್ತು ಅದು ದುರುಪಯೋಗ ಮಾಡ್ಕೊಳಕತ್ತೀರಿ, ಅದಕ್ಕೆ ಬಳಸಾಕತ್ತೀರಿ. ಅದಕ್ಕೆ ಕಾಂಗ್ರೆಸ್ಸಿಗರು ಮೌನ ಆದರು. ಮತ್ತು ಅದೇ ಕಾಲಕ್ಕೆ ನಮ್ಮ ಮಾದೇವಪ್ಪನವರು ಸಹ ಟೀಕಾ ಮಾಡಿದರು. ನೀವು ಏನ್ರಿ SC ST ದುಡ್ಡಿನ ಕಳ್ಳರು ಅನ್ನೋಷ್ಟು ಮಟ್ಟಿಗೆ ಮಾತಾಡಿದರು. ನಡೆಯೋಣ ರಾಜಕೀಯದಲ್ಲಿ ಒಬ್ರಿಗೊಬ್ಬರು ಟೀಕಾ ಮಾಡೋದು, ನೀವು ಕಳ್ಳರು ಅಂತ ಹೇಳೋದು ಇವು ಸಾಮಾನ್ಯ ಆಗ್ಯದ. ಆದರೆ ಇವ್ರು ಯಾಕೆ ಬಳಸ್ಕೊಂಡ್ರು ಅದಕ್ಕೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅಲ್ಲೇ ಉಳಿದ್ಬಿಟ್ಟದ. ಅಂದ್ರೆ ಬೇರೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಇಲಾಖೆ ಹೇಳಿದ್ರೆ ದುಡ್ಡು ಕೊಡಲಿಲ್ಲ, ಅದಕ್ಕೆ ಆ ದುಡ್ಡನ್ನ ತೆಗೆದು ಇಲ್ಲಿ ಹಾಕಿದ್ದಾರೆ. ಇದು ಸಿಂಪಲ್ ಆಗಿ ತಿಳ್ಕೊಳ್ಳುವಂಥದ್ದು. ಅದಕ್ಕೆ ಇದಕ್ಕೆಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟಂಥ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಏನಪ್ಪ ಅಂದ್ರೆ, ಅಧಿಕಾರಕ್ಕೆ ಬಂದು 10 ವರ್ಷಗಳು ಕಳೆದರೂ ಕೇಂದ್ರದಲ್ಲಿ ಪರಿಶಿಷ್ಟರ ಅಭಿವೃದ್ಧಿಗೆ ಹಣ ಮೀಸಲಿಡಲಿಲ್ಲ. ಜಾತಿ ಆಯಿತು, ಜನಾಂಗ ಇಟ್ಟಿಲ್ಲ. ನೀವು ಕೇಂದ್ರದಲ್ಲೇ ನಾವು ಇಟ್ಟಿವಿ. BJP ಅಧಿಕಾರದಲ್ಲಿರುವ ರಾಜ್ಯಗಳಲ್ಲೂ ಪರಿಶಿಷ್ಟ ಜಾತಿ ಪಂಗಡಗಳಿಗೆ ನೀವು ಇಟ್ಟಿಲ್ಲ. ಈ BJPಯವರು ಬಡವರ ಮತ್ತು ಪರಿಶಿಷ್ಟ ಸಮುದಾಯದವರು ವಿರೋಧಿಗಳು. ನೀವೆಲ್ಲ ನಿಮಗೇನು ಹಕ್ಕದ ಮಾತಾಡೋದು, ನಾವು ಇಟ್ಟಿವಿ ತೊಗೊಂಡಿವಿ. ನೀವು ಏನು ಇಟ್ಟೇ ಇಲ್ಲಲ್ಲ. ನೀವು ಗ್ಯಾರಂಟಿ ಕೊಟ್ಟಿಲ್ಲ, ಏನಿಲ್ಲ. ಏನೋ ಒಂದು 5 ಕಿಲೋ ಅಕ್ಕಿ ಕೊಡ್ತೀರಿ, 1 ಸೇವೆ ಕೊಡ್ತೀರಿ, ಘೋಷಣೆಗಳನ್ನು ಮಾಡ್ತೀರಿ, ಮುಗಿದೋಗ್ಬಿಡ್ತು.